ಡಿಪಿ ಸ್ಟ್ರಕ್ಚರ್ ಮೇಲೆ ವಿಲ 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 ಅಂತ ಓದಾಡ್ತಾರೆ. ಅಷ್ಟೊತ್ತಿಗೆ ಆ ಸ್ಥಳದಲ್ಲಿ ಇರುವಂತಹ ಅಕ್ಕಪಕ್ಕದ ಮನೆಯವರು, ಎದುರುಗಡೆ ಇರುವಂತಹ ಧೋಬಿಯವರು ಮಂಜುನಾಥ್ ಇಲ್ಲ ಅಂತ. ಯಮಲೋಕದ ಬಾಗಿಲು ತಟ್ಟಿ ರಿಟರ್ನ್ ಬಂದಿರಬೇಕು ಪಾಪ ಅವರು. ಒಟ್ಟಾರೆಯಾಗಿ ಪ್ರಕರಣ ನಡೆದು ಕಳೆದ 30 ಗಂಟೆಗಳಾದ್ದು ಹೊರ ಪ್ರಪಂಚಕ್ಕೆ ಗೊತ್ತಿಲ್ಲದಂತೆ ನಡೆದಿರುವ ಉದ್ದೇಶವಾದ್ರೆ ಒಂದೂವರೆ ಸುಮಾರಿಗೆ ಮಂಜುನಾಥ್ ಗೌಡರನ್ನ ಅಡ್ಮಿಟ್ ಮಾಡಲಾಗುತ್ತೆ. ಕಾರ್ಮಿಕನನ್ನ ಡಿಪಿ ಸ್ಟ್ರಕ್ಚರ್ಗಾಗಿರ್ಬೋದು ಅಥವಾ ಪೋಲ್ಗಾಗಿರ್ಬೋದು ಹತ್ಸಿದ್ದೇ ದೊಡ್ಡ ತಪ್ಪು. ಅಲ್ಲಾಡುತ್ತೆ, ಲಿಟ್ರಲಿ ಏಣಿ ಆ ಕಡೆ ಈ ಕಡೆ ಅಲ್ಲಾಡುತ್ತೆ, ಸರಿಯಾದ ಏಣಿ ಇಲ್ಲ. ಆ ಹುಡುಗನನ್ನ 11 kV ಸ್ಟ್ರಕ್ಚರ್ಗೆ ಹಚ್ಚೋದಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಆದ್ರೆ ಒಬ್ಬ ಅಮಾಯಕನನ್ನ ಈ ರೀತಿಯಾಗಿ ಲೈನ್ ಹಚ್ಚಿ ಯಾವುದೇ ರೀತಿಯಾದ ಸುರಕ್ಷಿತಾ ಕ್ರಮಗಳನ್ನು ಕೈಗೊಳ್ಳದೆ ಈ ಕೆಲಸ ಮಾಡಿದಂತ ಜೈ ಶಶಿಧರ್ ನಾಯಕ್ ಎಷ್ಟು ವರ್ಷದಿಂದ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಟೇಬಲ್ ಮೇಲೆ ಕೂತ್ಕೊಂಡು 4,000 ರೂಪಾಯಿ ದುಡ್ಡು ಎಣಿಸ್ಕೊಂಡು ಜೋಬಲ್ ಇಟ್ಕೊಳ್ಳೋದು ಗೊತ್ತಾಗುತ್ತೆ. ಇಂತ ಒಬ್ಬ ಅಮಾಯಕ ಕಾರ್ಮಿಕನನ್ನ ಈ ರೀತಿ ಪರಿಸ್ಥಿತಿಯಲ್ಲಿ ಮಾಡಿ ತಂದಿಡೋದು ಎಷ್ಟು ಸರಿ? ಸಂಜೆ ಒಳಗಡೆ ಇವ್ರು ಹತ್ತಿರೋದೇನು ಅಂದ್ರೆ ಮಂಜುನಾಥ್ ಗೌಡ ಅವರು ಡಿಸ್ಚಾರ್ಜ್ ಆಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ಸಾಧ್ಯವೇ ಇಲ್ಲ. ಇದು ಪ್ರಾಣಗಳ ಜೊತೆ ಚೆಲ್ಲಾಟವಾಡುವಂತಹ ಇಂಥ ಅಧಿಕಾರಿಗಳಿಗೆ ಮಗ್ಗಲು ಮುಳ್ಳಾಗ್ತಾರೆ. ಮುಂದಕ್ಕೆ ಮದುವೆ ಮಾಡ್ಕೊಂಡು 5 ವರ್ಷ ಆಗಿದೆ, 4 ವರ್ಷದ ಮಗಳಿದ್ದಾಳೆ. ನಮಸ್ಕಾರ. 25/9/2024 ಇವತ್ತು ಲೈವ್ ಬರುವ ಕಾರಣ, ಒಂದು ಅಮಾಯಕ ಬಡ ಜೀವಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ. ಯಾಕಂದ್ರೆ ಗುತ್ತಿಗೆ ಆಧಾರದಲ್ಲಿ ಒಂದಿಷ್ಟು ಕಂಪನಿಗಳಲ್ಲಿ ಮಕ್ಕಳು, ಹುಡುಗರು, ಹುಡುಗರು, ಮದುವೆ ಆಗಿರೋರು, ವಯಸ್ಸಾಗಿರೋರು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಸರಿಯಾದ ಸಂಬಳ ಸಿಗ್ತಾ ಇದೆಯಾ? ಅವರು ಪಡುವ ಕಷ್ಟಕ್ಕೆ, ಅವರು ಮಾಡುವ ಶ್ರಮಕ್ಕೆ ಸರಿಯಾದ ಫಲ ಸಿಗ್ತಾ ಇದೆಯಾ? ಹೋಗ್ಲಿ, ಅವರು ಜೀವನ ಪರ್ಯಂತ ದುಡಿದ್ರು, ಇವತ್ತೇನಾದ್ರೂ ಪರ್ಮನೆಂಟ್ ಆಗಿ ಅವ್ರ ಜೀವನ ಮುಂದಕ್ಕೆ ಸುಗಮವಾಗಿ ಸಾಗುತ್ತಾ? ಇಲ್ಲ, ಸಾಗಲ್ಲ. ಇದೇ ರೀತಿಯಾದ ಒಂದು ವಿಚಾರನ ನಿಮ್ಮ ಮುಂದೆ ಇಡಕ್ ಬಂದಿದ್ದೀನಿ. ಕೆಂಗೇರಿ ವಿಭಾಗದ K1 ಉಪವಿಭಾಗ ರಾಮುಹಳ್ಳಿ ಓಎಂಡಂಬಲ್ಲಿ ನಿನ್ನೆ ಮಧ್ಯಾಹ್ನ ಸರಿಸುಮಾರು 1 ರಿಂದ 1:15 ಮಧ್ಯದಲ್ಲಿ ಮಂಜುನಾಥ್ ಗೌಡ ಎನ್ನುವ ಒಬ್ಬ ಗುತ್ತಿಗೆ ಆಧಾರದ ಮಜ್ದೂರ್ ಗ್ಯಾಂಗಿನ ಹುಡುಗ ಡಿಪಿ ಸ್ಟ್ರಕ್ಚರ್ 11 kV ಡಿಪಿ ಸ್ಟ್ರಕ್ಚರ್ ಮೇಲೆ ವಿಲ 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 ಅಂತ ಓದಾಡ್ತಾನೆ. ಸುಮಾರು 1:15 ಸುಮಾರು ಟೈಮ್. ಅಲ್ಲಿದ್ದಂತ ಅಕ್ಕಪಕ್ಕದ ಜನ ಬಂದು ನೋಡ್ತಾರೆ ಏನಾಗಿದೆ ಅಂತ. ಯಾರಿಗೂ ಧೈರ್ಯ ಸಾಲಲ್ಲ. ಅಷ್ಟೊತ್ತಿಗೆ ಆ ಸ್ಥಳದಲ್ಲಿ ಇರುವಂತಹ ಅಕ್ಕಪಕ್ಕದ ಮನೆಯವರು, ಎದುರುಗಡೆ ಇರುವಂತಹ ಧೋಬಿಯವರು ಅನ್ಕೋತಾರೆ ಮೋಸ್ಟ್ಲಿ ಮಂಜುನಾಥ್ ಇಲ್ಲ ಅಂತ. ಯಾಕಿಲ್ಲ ಅಂತ ಅನ್ಕೋತಾರೆ ಅಂದ್ರೆ, ಆ ಹುಡುಗ ಚಿರಪರಿಚಿತ ಮಂಜುನಾಥ್ ಅಂತ. ನಮ್ಮ ಸ್ನೇಹಿತರು ಇವಾಗ ಫೋಟೋ ಹಾಕ್ತಾರೆ. ಚಿರಪರಿಚಿತ ಹುಡುಗ. ಅಲ್ಲಿಯ ಅಕ್ಕಪಕ್ಕದ ಹಳ್ಳಿ ಗ್ರಾಮದವರಿಗೆಲ್ಲ ಗೊತ್ತಿರುವಂತಹ ಮಂಜುನಾಥ್ ವಿಲ ವಿಲ ಒದ್ದಾಡ್ತಿರುವಾಗ ಸ್ಟ್ರಕ್ಚರ್ ಮೇಲೆ ಒಂದಿಷ್ಟು ಜನ ವಿಡಿಯೋ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಈ ಫೋಟೋದಲ್ಲಿ ಕಾಣಿಸ್ತಿರುವಂತ ಹುಡುಗ ಮಂಜುನಾಥ್ ಅಂತ. ನಿನ್ನೆ ಮಧ್ಯಾಹ್ನ ಸರಿ ಸುಮಾರು 1 ರಿಂದ 1:15 ಟೈಮಲ್ಲಿ ಒಂದು ರೀತಿಯಾಗಿ ಯಮಲೋಕದ ಬಾಗಿಲು ತಟ್ಟಿ ರಿಟರ್ನ್ ಬಂದಿರಬೇಕು ಪಾಪ ಹುಡುಗ. ಇವರು ಜೈ ಶಶಿಧರ್ ನಾಯಕ್ ಅಂತ. ಇವ್ರು ಬಂದು ಮಂಜುನಾಥ್ ಗೌಡ ಅಂತ ನಿಮ್ಗೆ ಕಾಣಿಸ್ತಾ ಇದೆ ಅಂತ ಭಾವಿಸಿದೀನಿ. ಇವರು ಮಂಜುನಾಥ್ ಅಂತ, ಕೆಳಗಡೆ ತೋರಿಸಿ ಶಶಿಧರ್ ಅಂತ ನೋಡಿ. ಇವರು ಸ್ಟ್ರಕ್ಚರ್ ಮೇಲೆ ನಿಂತಿದ್ದಾರೆ, ಇಲ್ಲೊಬ್ಬ ಲೈನ್ಮನ್ ಇದ್ದಾರೆ. ಮಂಜುನಾಥ್ ಗೌಡ ಇಲ್ಲಿದ್ದಾರೆ, ಶಶಿಧರ್ ನಾಯಕ್ ಇಲ್ಲಿದ್ದಾರೆ. ಇವರು ಸ್ಟ್ರಕ್ಚರ್ ಮೇಲೆ ಹತ್ತಿದ್ದಾರೆ ನೋಡಿ. ಇಲ್ಲಿ ಕಾಣಿಸ್ತಾ ಇದಾರಲ್ಲ ಮಂಜುನಾಥ್ ಗೌಡ, ಇವರು ಶಶಿಧರ್ ನಾಯಕ್. ಇದು ಓಎಂಡಂನ, ನಮ್ಮ ರಾಮುಹಳ್ಳಿ ಓಎಂಡಂನ ಒಂದು ಮುಂಭಾಗದ ಚಿತ್ರಣ ಇದು.
ಇವರೇ ಮಂಜುನಾಥ್, ಇವರೇ ಶಶಿಧರ್ ನಾಯಕ್. ಒಟ್ಟಾರೆಯಾಗಿ ಪ್ರಕರಣ ನಡೆದು ಕಳೆದ 30 ಗಂಟೆಗಳಾದ್ರೂ ಹೊರ ಪ್ರಪಂಚಕ್ಕೆ ಗೊತ್ತಿಲ್ಲದಂತೆ ತಡೆದಿರುವ ಉದ್ದೇಶವಾದ್ರೇನು? ಯಾವ ಒಬ್ಬ ಅಧಿಕಾರಿ ಇದರ ಬಗ್ಗೆ ಮಾಹಿತಿ ತಗೊಂಡಿದ್ದಾರೆ? ಸಂರಕ್ಷಾ ಹಾಸ್ಪಿಟಲ್ ಅಂತ ಈ ಹಾಸ್ಪಿಟಲ್ ಅಲ್ಲಿ ನಿನ್ನೆ 1:30 ಸುಮಾರಿಗೆ ಮಂಜುನಾಥ್ ಗೌಡರ್ನ ಅಡ್ಮಿಟ್ ಮಾಡಲಾಗುತ್ತೆ. ಒಂದು ವಿದ್ಯುತ್ ಅಪಘಾತವಾದಂತಹ ಯಾರಿಗೇ ಆಗಲಿ ಅತ್ಯುತ್ತಮ ಒಂದು ವೈದ್ಯಕೀಯ ಸೇವೆ ಕೊಡುವಂತಹ ಆಸ್ಪತ್ರೆ ಯಾವ್ದಾದ್ರು ಬೆಂಗಳೂರಲ್ಲಿ ಇದ್ರೆ ಇಟ್ಸ್ ಎ ಪ್ಯೂರ್ಲಿ ಸೆಂಟ್ ಜಾನ್ಸ್ ಹಾಸ್ಪಿಟಲ್. ನೀವು ಯಾವುದೇ ಪ್ರಕರಣ ತಗೊಳ್ಳಿ, ಬೆಂಗಳೂರಿನ ಸುತ್ತಮುತ್ತ ಆಗಿರ್ಬೋದು ಅಥವಾ ಬೆಂಗಳೂರಿನ ಒಳಭಾಗದಲ್ಲಿ ಆಗಿರ್ಬೋದು, ಅವನು ಗುತ್ತಿಗೆ ಕಾರ್ಮಿಕನಾಗಿರ್ಬೋದು ಅಥವಾ ಲೈನ್ ಮ್ಯಾನ್ ಆಗಿರ್ಬೋದು, ಇವ್ರಿಗೆಲ್ಲ ಆಲ್ಮೋಸ್ಟ್ ಪ್ರಿಪೇರ್ ಮಾಡೋದು ಮತ್ತು ಕರ್ಕೊಂಡು ಹೋಗೋದು ಸೆಂಟ್ ಜಾನ್ಸ್ ಹಾಸ್ಪಿಟಲ್ ಕೋರ್ಮಂಗ್ಲಕ್ಕೆ. ಆದ್ರೆ ಮಂಜುನಾಥ್ ಗೌಡ್ರನ್ನ ಕರ್ಕೊಂಡು ಹೋಗೋದು ಸಂರಕ್ಷಾ ಆಸ್ಪತ್ರೆ 1:30 ಸುಮಾರಿಗೆ. ಮೊದಲನೇದಾಗಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರುವಂತಹ ಒಬ್ಬ ಕಾರ್ಮಿಕನನ್ನ ಸ್ಟ್ರಕ್ಚರ್ ಹಾಕಿದ್ದು, ಕಾರ್ಮಿಕನನ್ನ DP ಸ್ಟ್ರಕ್ಚರ್ಗಾಗಿರ್ಬೋದು ಅಥವಾ ಪೋಲ್ಗಾಗಿರ್ಬೋದು ಹತ್ಸಿದ್ದೇ ದೊಡ್ಡ ತಪ್ಪು. ಎರಡನೇ ತಪ್ಪು, ಜೂಮ್ ಔಟ್ ಮಾಡಿ, ಇಲ್ಲಿ ನೋಡಿ, ನೀವು ಎಲ್ಲಾದ್ರೂ ಚೆಕ್ ಮಾಡ್ಕೊಳ್ಳಿ, ಎಲ್ಲಾದ್ರೂ ಒಂದು ಕಡೆ ಹತ್ರಾಡಿದ್ಯಾ? ಹೋಗ್ಲಿ, ಮಂಜುನಾಥ್ ಗೌಡ್ರಿಗೆ ಹೆಲ್ಮೆಟ್ ಇದೆಯಾ, ಶೂಸ್ ಇದೆಯಾ? ಏನಿಲ್ಲ ನೋಡಿ, ಚಪ್ಪಲಿನೂ ಇಲ್ಲ ಪಾಪ, ಏನಿಲ್ಲ ನೋಡಿ, ಏನೂ ಇಲ್ಲದೆ ಇದು ಆಕ್ಸಿಡೆಂಟ್ ಆಗಿ ಒದ್ದಾಡ್ತಿರುವಾಗ ಮಂಜುನಾಥ್ ಗೌಡ್ರನ್ನ ಕೆಳಗಡೆ ಇಳಿಸೋದಕ್ಕೋಸ್ಕರ ಅಕ್ಕಪಕ್ಕದಲ್ಲಿದ್ದಂತಹ ಒಂದು ಏಣಿನ ತಂದು ನೋಡಿ, ಜೈ ಸಾಹೇಬ್ರು ಏಣಿ ಮೇಲೆ ನಿಂತು ಅವರ ಒಂದು ಆಕ್ಸಿಡೆಂಟ್ ಆದ ಸಮಯದಲ್ಲಿ ಅವ್ರನ್ನ ರಕ್ಷಣೆ ಮಾಡುವಂತ ಕಾರ್ಯ ನಡೀತಾರೆ. ಜೈ ಅವರು, ಶಶಿಧರ್ ನಾಯಕ್ ಅವರು ಏಣಿ ಮೇಲೆ ನಿಂತಿದ್ದಾರೆ. ಏಣಿ ಸರಿಯಾಗಿಲ್ಲ, ಅಲ್ಲಾಡುತ್ತೆ. ನಿಮ್ಗೆ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸದೇ ಇರ್ಬೋದು, ಅಲ್ಲಾಡುತ್ತೆ. ಲಿಟ್ರಲಿ ಏಣಿ ಆ ಕಡೆ ಈ ಕಡೆ ಅಲ್ಲಾಡುತ್ತೆ, ಸರಿಯಾದ ಏಣಿ ಇಲ್ಲ. ಮೊದಲನೇದಾಗಿ ಒಬ್ಬ ಕೇವಲ 10 ರಿಂದ 13,000 ರೂಪಾಯಿ ಸಂಬಳ ತಗೊಂತಿರುವಂತಹ ಒಬ್ಬ ಗುತ್ತಿಗೆ ಕಾರ್ಮಿಕ, ಮಜ್ದೂರ್ ಗ್ಯಾಂಗ್ ಹುಡುಗ, ಆ ಹುಡುಗನನ್ನ 11 KV ಸ್ಟ್ರಕ್ಚರ್ಗೆ ಹತ್ತಿಸೋದಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಹೋಗಿ ಆ ಹುಡುಗನನ್ನ ಹತ್ತಿಸೋದಕ್ಕೆ ಬೆಸ್ಕಾಂ ಕಂಪನಿಯಿಂದ ಅಥವಾ ಎಸ್ಕಾಂ ಕಂಪನಿಗಳಿಂದ ಇವರಿಗೆ ಅಧಿಕಾರ ಇದೆಯೇ? ಇಲ್ಲ. ಯಾವುದೇ ಒಬ್ಬ ಗುತ್ತಿಗೆ ನೌಕರ ಅವನು ಯಾವುದೇ ಕಾರಣಕ್ಕೂ ಕರೆಂಟ್ನ ಹತ್ರಕ್ಕೆ ಹೋಗಂಗಿಲ್ಲ. ಅವ್ರು ಏನು ಜಂಗಲ್ ಕ್ಲೀನಿಂಗು, ಬಿಲ್ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ರೀಕನೆಕ್ಷನ್ಸ್ ಏನಾದ್ರು ಈ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದಾರೆ. ಆದ್ರೆ ಒಬ್ಬ ಅಮಾಯಕನನ್ನ ಈ ರೀತಿಯಾಗಿ ಲೈನ್ ಗಟ್ಟಿಸಿ ಯಾವುದೇ ರೀತಿಯಾದ ಸುರಕ್ಷಿತಾ ಕ್ರಮಗಳನ್ನು ಕೈಗೊಳ್ಳದೆ ಈ ಕೆಲಸ ಮಾಡಿದಂತ ಜೈ ಶಶಿಧರ್ ನಾಯಕ್ ಎಷ್ಟು ವರ್ಷದಿಂದ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ? ಕಳೆದ 25 ವರ್ಷಗಳಿಂದ ಕೆಲಸ ಮಾಡ್ತಿರುವಂತ ಶಶಿಧರ್ ನಾಯಕ್ ಇದೇನಾ ಕೆಲಸ ಮಾಡಿಸೋ ಪದ್ಧತಿ? ಇದೇನಾ ಟೇಬಲ್ ಮೇಲೆ ಕೂತ್ಕೊಂಡು 4,000 ರೂಪಾಯಿ ದುಡ್ಡು ಎಣಿಸ್ಕೊಂಡು ಜೋಬಲ್ಲಿ ಇಟ್ಕೊಳ್ಳೋದು ಗೊತ್ತಾಗುತ್ತೆ? ಇಂಥ ಒಬ್ಬ ಅಮಾಯಕ ಕಾರ್ಮಿಕರನ್ನ ಈ ರೀತಿ ಪರಿಸ್ಥಿತಿಯಲ್ಲಿ ಮಾಡಿ ತಂದಿಡೋದು ಎಷ್ಟು ಸರಿ? ಇಲ್ಲಿದ್ದಂತ ವಿನೋದ್ ಅವರು, ಈ ವಿನೋದ್ ಅವರು ಏನ್ ಮಾಡ್ತಾ ಇದ್ರು? ಸುಮಾರು ನೆನ್ನೆ 1.25 ಗಂಟೆಯಲ್ಲಿ ಎಲ್ಲರೂ ಎಲೆಕ್ಷನ್ಸ್ ಹೋಗಿದ್ರಂತೆ. ಅಂದ್ರೆ ಎಲೆಕ್ಷನ್ ಕ್ಯಾನ್ವಾಸ್, ಎಲೆಕ್ಷನ್ ವೋಟಿಂಗು, ಈ ತರದ್ದೇನೋ ಅವರ ಸಮಿತಿಯಿಂದ, ಅಂದ್ರೆ 659 ಒಂದು ಇದರಿಂದ ಎಲೆಕ್ಷನ್ ಕಂಡಕ್ಟ್ ಇತ್ತು. ಆ ಎಲೆಕ್ಷನ್ಗೆ ಹೋದಂತಹ ಎಲ್ಲಾ ಲೈನ್ ಮ್ಯಾನ್ಗಳು ಇಲ್ಲದೆ ಇರುವಂತ ಸಮಯದಲ್ಲಿ ಯಾವುದೋ ಒಂದು ಕಂಪ್ಲೇಂಟ್ ಬಂದಂತೆ ಆ ಕಂಪ್ಲೇಂಟ್ ಅಟೆಂಡ್ ಮಾಡೋದಕ್ಕೆ ಶಶಿಧರ್ ನಾಯಕ್ ಅವರು, ಮಂಜು, ಇನ್ನೊಂದು 2-3 ಜನ ಮಜ್ದೂರ್ ಗ್ಯಾಂಗ್ ಹುಡುಗರನ್ನ ಕರ್ಕೊಂಡು ಹೋಗಿ ಇವರು ಕೆಲಸ ಮಾಡಿಸಿದ್ದಾರೆ. 2 ಕಡೆ ಲೈನ್ ಆಫ್ ಆಗಿತ್ತು. ಇನ್ನೊಂದು ಕಡೆ ಮಂಜುನಾಥ್ ಅವರು, ಇವರೇ ನೋಡಿ ಶಶಿಧರ್ ನಾಯಕ್ ಸಾಹೇಬ್ರು ಅಂತ, ಇವರು ಒಂದು ಕಾಲದಲ್ಲಿ K2 ಸಬ್ ಡಿವಿಷನ್ ಅಂದ್ರಳ್ಳಿಯಲ್ಲಿ ಇದ್ದಂತವ್ರು. ಇಲ್ಲೇನೋ ಒಂದಿಷ್ಟು ಗೊಂದಲಗಳು ಮಾಡ್ಕೊಂಡು ಕಿತ್ತಾಡ್ಕೊಂಡು ಇವ್ರ ಜೊತೆಲಿ ಇವರು ಆದಿನಾರಾಯಣ ಅಂತ ಇವ್ರಿಬ್ರು ಏನೋ ಕಿತ್ತಾಡ್ಕೊಂಡು ಇವ್ರದ್ದೇನೋ ಗಲಾಟೆಯಲ್ಲಿ ಇವ್ರನ್ನ K2 ಇಂದ K1 ಸಬ್ ಡಿವಿಷನ್ಗೆ ಟ್ರಾನ್ಸ್ಫರ್ ತಗೊಂತಾರೆ ಸಾಹೇಬ್ರು. ಇನ್ನೂ 1 ವರ್ಷನೂ ಆಗಿಲ್ಲ ಇವ್ರು ಹೋಗಿ. ಅಲ್ಲಿ ಹೋಗಿ ಮಹತ್ತರ ಸಾಧನೆಗಳು ಮಾಡಿದ್ದಾರೆ. ಒಂದಿಷ್ಟು ಲೈನ್ ಶಿಫ್ಟಿಂಗ್ ಅಂತೆ ಏನೇನೋ ಮಾಡಿದ್ದಾರೆ. ಇವ್ರು ತಮ್ಮನು ಕಾಂಟ್ರಾಕ್ಟರ್ ಅಂತೆ, ವಿದ್ಯುತ್ ಗುತ್ತಿಗೆದಾರ ಅಂತೆ, ಏನೋ ಒಂದಿಷ್ಟು ವರದಿಗಳನ್ನ ಕೇಳಿದೀವಿ. ಅದೆಷ್ಟು ಸತ್ಯನೋ ಎಷ್ಟು ಸುಳ್ಳೋ ನಮಗೂ ಗೊತ್ತಿಲ್ಲ ಸರಿಯಾಗಿ. ಆದ್ರೆ ಒಬ್ಬ ಜವಾಬ್ದಾರಿಯುತ
ಜೆಇ ಇವತ್ತು ಆ ಒಂದು ಮಂಜುನಾಥ್ ಗೌಡನ್ನ ಈ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಮಧ್ಯಾಹ್ನ ಸರಿಸುಮಾರು 1:30-2 ಗಂಟೆ ಸುಮಾರಲ್ಲಿ ದೀಪಾ ಕಾಂಪ್ಲೆಕ್ಸ್ ಅಲ್ಲಿ ಇರುವಂತಹ ಒಂದು ಸ್ಕ್ಯಾನಿಂಗ್ ಸೆಂಟರ್ ಕರ್ಕೊಂಡು ಹೋಗಿದ್ದಾರೆ. ಸಂಜೆ ಒಳಗಡೆ ಇವರು ಅಪ್ಸಿರೋದೇನು ಅಂದ್ರೆ ಮಂಜುನಾಥ್ ಗೌಡ ಅವರು ಡಿಸ್ಚಾರ್ಜ್ ಆಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ. ಸಾಧ್ಯವೇ ಇಲ್ಲ. 11 KV ಆ ರೇಂಜ್ಗೆ ಸ್ಟ್ರಕ್ಚರ್ ಮೇಲೆ ಬಿದ್ದಂತ ಮಂಜುನಾಥ್ ಗೌಡ ಕೇವಲ 24 ಗಂಟೆಯ ಒಳಗಡೆ ಆರಾಮಾಗಿ ಮನೆಗೆ ಬರುವ ಯಾವುದೇ ಸಾಧ್ಯತೆ ಇಲ್ಲ. ಹಂಗೇನಾದ್ರೂ ಸಾಧ್ಯತೆಗಳಿದ್ರೆ ದಯವಿಟ್ಟು ಇಂಜಿನಿಯರ್ ಸಾಹೇಬರುಗಳು ಕ್ಲಾರಿಫಿಕೇಶನ್ ಕೊಡಿ. ನೋಡಿ ಈ ಪರಿಸ್ಥಿತಿ ನೋಡಿ, ಲಿಟ್ರಲಿ ಒಂದು ರೀತಿಯ ಎಣವಾಗಿ ಹೋಗಿದ್ದಾರೆ. ಎಣ ತರನೇ ಕಾಣಿಸ್ತಾರೆ. ದಯವಿಟ್ಟು ತಪ್ಪು ತಿಳಿಬಾರ್ದು ಯಾರು. ನಾನು ಏನು ಉದ್ದಟತನದಿಂದ ಮಾತಾಡ್ತಾ ಇಲ್ಲ. ಇಲ್ಲಿ ನೋಡಿ, ನಿಮ್ಗೆ ಈ ಪಿಕ್ಚರ್ ಅಲ್ಲಿ ಕಾಣಿಸೋದು ಎಲ್ಲಾದ್ರೂ ಒಂದು ಶೇಕಿಂಗ್ ಇದೆಯಾ? ಆಕ್ಸಿಡೆಂಟ್ ಆಗಿ ಪ್ರತ್ಯಕ್ಷ ದರ್ಶಿಗಳು ಹೇಳೋದೇನು ಗೊತ್ತಾ, ಆಕ್ಸಿಡೆಂಟ್ ಆಗಿ ಸುಮಾರು 15-20 ನಿಮಿಷಗಳ ಆದ್ಮೇಲೆ ಮಂಜುನಾಥ್ ಗೌಡ ಈ ಬೆರಳುಗಳನ್ನ ಹಿಂಗ್ ಆಡಿಸ್ತಾರಂತೆ. ಅಲ್ಲಿಯವರೆಗೂ ಯಾರು ಇಲ್ಲ. ದಾರಿ ಹೋಕರಾದಂತ ಯಾರೋ ಒಬ್ರು ಡಿಫೆನ್ಸ್ ಅವರು ನೋಡಿ, ಯೋಧರು ಅನ್ನೋದಕ್ಕಿದ್ದೇನೆ, ಅವರು ಯಾವುದನ್ನೇ ಕೇರ್ ಮಾಡದೆ ಕರೆಂಟ್ ಇದೆಯಾ ಇಲ್ವಾ ಏನೂ ಗೊತ್ತಿಲ್ಲದೆ ಅವರ ಕಾರ್ ಆ ಕಡೆ ಹೋಗ್ತಾ ಇತ್ತಂತೆ ಆ ರೋಡಲ್ಲಿ. ಆ ಕಾರ್ ಹೋಗ್ತಿರುವಾಗ ಅವ್ರು ನಿಲ್ಸ್ಬಿಟ್ಟು ರಕ್ಷಣೆ ಮಾಡಕ್ ಹೋಗ್ತಾರೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಡಿಪಿ ಸ್ಟ್ರಕ್ಚರ್. ಇಲ್ಲೇ ನಿನ್ನೆ ಮಂಜುನಾಥ್ ಗೌಡ ಅವರಿಗೆ ಪ್ರಾಬ್ಲಮ್ ಆಗಿದೆ. ಜೂಮ್ ಮಾಡಿ. ಇದೇ ಡಿಪಿ ಸ್ಟ್ರಕ್ಚರ್ ರಾಮುವಳ್ಳಿ ಸೂಲಿಕೆರೆ ಹತ್ರ ಈ ಪ್ರಕರಣ ನಡೆದಿದೆ. ಸ್ವಾಮಿ ಜೈ ಶಶಿಧರ್ ನಾಯಕ್ ಅವರೇ, ನಿಮ್ಮಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಹೇಳಿದ್ರು ಹೇಳಿಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಮನ್ನ ಕಣ್ಗಾವಲಿನಲ್ಲಿ ಕಾಯಂತವ್ರು, ಸುರಕ್ಷತಾ ದೃಷ್ಟಿಕೋನದಲ್ಲಿ ನೋಡೋಂಥವ್ರು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಅಂತ ಒಂದು ಸಂಸ್ಥೆ ಇದೆ. ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಕರ್ನಾಟಕ ಸರ್ಕಾರವೇ ನಡೆಸ್ತಿರುವಂತ ಒಂದು ಸಂಸ್ಥೆ ಇದೆ. ಅದಕ್ಕೆ ಇನ್ಫಾರ್ಮ್ ಮಾಡಬೇಕು ಅನ್ನುವ ಯಾವ್ದಾದ್ರು ಸಣ್ಣ ಪರಿಜ್ಞಾನ ನಿಮ್ಗಳಿಗಿತ್ತ? ಹೋಗ್ಲಿ, ನೀವು ಮಾಡಿದೀರಾ ಶಶಿಧರ್ ನಾಯಕ್ ಅವರೇ? ಮಾಡಿಲ್ಲ. ಖಂಡಿತವಾಗಿ ನೀವು ಕಂಪ್ಲೇಂಟ್ ಮಾಡಿಲ್ಲ. ಹೋಗ್ಲಿ, ನಿನ್ನೆ ನಡೆದಂತ ಆ ಪ್ರಕರಣದಲ್ಲಿ FIR ಆಗಿದೆಯಾ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ? ಆಗಿಲ್ಲ. ಈ ಪ್ರಕರಣ ಎಲ್ಲೂ ಹೊರಗಡೆ ಬರಬಾರ್ದನ್ನುವ ಸಕಲ ಪ್ರಯತ್ನಗಳು ನಿಮ್ಮ ಸಬ್ ಡಿವಿಷನ್ ಇಂದಾನೇ ನಡೆದಿರಬಹುದು, ನಿಮ್ಮ ಡಿವಿಷನ್ ಆಫೀಸ್ ಇಂದಾನೇ ನಡೆದಿರಬಹುದು, ಏನ್ ಬೇಕಾದ್ರೂ ಆಗಿರ್ಬಹುದು. ಯಾಕಂದ್ರೆ ನೀವು ಸರ್ವೋತ್ತಮರು, ನಿಮ್ಮಷ್ಟು ಶ್ರೇಷ್ಠರು ಯಾರು ಇಲ್ಲ. ಆಮೇಲೆ ಒಂದು ವಿಷಯ, ಯಾರು ತಪ್ಪು ತಿಳಿಬೇಡಿ, ನಾನು ಹಿಂಗೆ ಹೇಳ್ತೀನಿ ಅಂತ. ಹಿರಿಯ ಅಧಿಕಾರಿಗಳು ಜಾತಿ ಆಧಾರದ ಮೇಲೆ ಯಾರನ್ನೋ ಒಬ್ಬರನ್ನು ಸಂರಕ್ಷಿಸಕ್ ಹೋಗ್ಬೇಡಿ. ದಯವಿಟ್ಟು ಯಾರನ್ನೂ ಸಂರಕ್ಷಿಸಬೇಡಿ. ಇದು ಪ್ರಾಣಗಳ ಜೊತೆ ಚೆಲ್ಲಾಟವಾಡುವಂತಹ ಇಂಥ ಅಧಿಕಾರಿಗಳಿಗೆ ಮಗ್ಗಲು ಮುಳ್ಳಾಗ್ತಾರೆ ಮುಂದಕ್ಕೆ. 4,000 ರೂಪಾಯಿ ಪ್ರಕರಣದಲ್ಲಿ ಇವರ ಮೇಲೆ ಯಾವ ರೀತಿಯಾದ ಆಕ್ಷನ್ ತಗೊಂಡಿದ್ದೀರಾ ಸ್ವಾಮಿ? AWE ಆಗಿರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ಬೋದು, ಪೊಲೀಸ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರ್ಬೋದು, ಚೀಫ್ ಸಾಹೇಬರುಗಳಾಗಿರ್ಬೋದು, DT ಅವರಾಗಿರ್ಬೋದು, MD ಅವರಾಗಿರ್ಬೋದು, ಇಷ್ಟು ಜನ ನೀವೆಲ್ಲ ಏನ್ ಆಕ್ಷನ್ ತಗೊಂಡಿದ್ದೀರಿ ಮನುಷ್ಯನ ಮೇಲೆ? ಏನು ತಗೊಂಡಿಲ್ಲ. ಇವರು ರಾತ್ರಿ 7 ಗಂಟೆ ಆದ್ಮೇಲೆ ಒಂದು ಪುಣ್ಯಕ್ಷೇತ್ರದಲ್ಲಿ ಕೂತ್ಕೊಂಡು ಮಾತಾಡೋ ಮಾತುಗಳನ್ನ ಮುಂದಿನ ದಿನಗಳಲ್ಲಿ ರಿಲೀಸ್ ಮಾಡೋ ಪ್ರಯತ್ನ ಮಾಡ್ತೀನಿ. ಯಾವ ತರ ಮಾತಾಡ್ತಾರೆ, ಅಧಿಕಾರಿಗಳ ಮೇಲೆ ಇವ್ರಿಗೆ ಎಷ್ಟು ಗೌರವವಿದೆ, ಒಂದು ಮಾಧ್ಯಮದ ಮೇಲೆ ಎಷ್ಟು ಗೌರವವಿದೆ, ಇವರು ಯಾವ್ಯಾವ ರೀತಿಯಾಗಿ ಸಂಬೋಧನೆಗಳನ್ನ ಮಾಡ್ತಾರೆ, ಯಾರ್ಯಾರನ್ನ ಎಷ್ಟು ಗೌರವಯುತವಾಗಿ ಕಾಣ್ತಾರೆ. ಆ ದೇವಸ್ಥಾನದಲ್ಲಿ ಕೂತಿರುವಂತ ಒಂದು ವಿಡಿಯೋ ರಿಲೀಸ್ ಮಾಡ್ತೀನಿ. ಇಷ್ಟರಲ್ಲೇ ಗೊತ್ತಾಗುತ್ತೆ ಇವರ ಒಂದು ಕರ್ತವ್ಯ ನಿಷ್ಠೆ ಎಂತದ್ದು ಅಂತ. ಇವತ್ತು ಸುಮಾರು 30 ಗಂಟೆಗಳಾಯ್ತಲ್ಲ, ಯಾಕೆ ಇನ್ನು ಹೊರ ಪ್ರಪಂಚಕ್ಕೆ ಈ ತರ ಒಂದು ಘಟನೆ ನಡೆದಿದೆ ಅಂತ ಗೊತ್ತಾಗ್ಲಿಲ್ಲ? ಹೋಗ್ಲಿ, ಒಂದು ಇನ್ಸ್ಪೆಕ್ಟರೇಟ್ಗಾದ್ರೂ ತಿಳಿಸಿದ್ದೀರಾ? ಯಾಕೆ ತಿಳಿಸ್ತಿಲ್ಲ? ಇವತ್ತು ಆ ಒಂದು ಸುಮಾರು 30-35 ವರ್ಷದ ಆ ಒಬ್ಬ ಯುವಕ ಮಂಜುನಾಥ್ ಗೌಡ ಮದುವೆ ಮಾಡ್ಕೊಂಡು 5 ವರ್ಷ ಆಗಿದೆ.
4 ವರ್ಷದ ಮಗಳಿದ್ದಾಳೆ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ, ನೀವು 11 ಕೆವಿ ಡಿ ಪಿ ಸ್ಟ್ರಕ್ಚರ್ಗೆ ಹಚ್ಚಿದಿರಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಆ ಮನುಷ್ಯನಿಗೆ ಏನು ಪರಿಸ್ಥಿತಿ? ಈ ಪ್ರಕರಣನು ನೀವು ಹಿಂಗೇ ಲೂಸ್ ಆಗಿಬಿಟ್ರೆ ನಾಳೆ ದಿನ ಎಷ್ಟು ಜನದ ಪ್ರಾಣ ಶ್ರೀಧರ್ ನಾಯ್ಕ್ ತೆಗಿತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಪ್ರಕರಣನ ಸಮಾಜಕ್ಕೆ ತೋರಿಸುವಂತ ಕೆಲಸ ನಿಮ್ಮ ವಾಣಿ ತಂಡ ಮಾಡಿದೆ. ಈ ಪ್ರಕರಣ ನೋಡಿದ್ಮೇಲೆ ಆದರೂ ಹಿರಿಯ ಅಧಿಕಾರಿಗಳು ಎಚ್ಚೆತ್ಕತ್ತೀರಿ ಅಂತ ನಂಬಿ ಈ ಲೈವ್ ನಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.